ಇಲ್ಲಿ ಬಂದಾಗ ಯಾರಾದ್ರೂ ನಮ್ಮ ಚಿತ್ರರಂಗದವ್ರು ಏನಾದ್ರು ನಿಮ್ಮನ್ನ ಭೇಟಿ ಆಗೋದಾಗಿರ್ಬೋದು, ಆ ಥರದ್ದು ಏನಾದ್ರು ಮಾಡಿದ್ರೆ ಅಂದ್ರೆ ನಿಮ್ಮ ಕಾಲಘಟ್ಟದಲ್ಲಿ ನಿಮ್ ಜೊತೆ ನಟನೆ ಮಾಡಿದಂಥವ್ರು, ನಿಮ್ಮ ಆತ್ಮೀಯ ಸ್ನೇಹಿತರಾಗಿರ್ಬೋದು, ಅವ್ರೇನಾದ್ರು ನಿಮ್ಮನ್ನ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದಾಗಿರ್ಬೋದು, ಆ ಥರದ್ದು ಏನಾದ್ರು ಮಾಡ್ತಾ ಇದ್ದಾರಾ ಏನು ಅಂತ? ಐ ನೀವು ಅಂದ್ರೆ ಒಂದ್ 2 ತಿಂಗಳು ಆಯ್ತಂದ್ರಿ ಇಲ್ಲಿ ಬಂದು. ಇಲ್ಲಿ ಬಂದಾದ್ಮೇಲೆ ಅಂತ ಅವ್ರು ಬಂದು ಭೇಟಿ ನೀಡುವಂಥದ್ದು ಆ ಥರದ್ದು ಏನಾದ್ರು ಆಗ್ತಿದ್ಯಾ ಏನು ಅಂತ? ನಾನು ಬಂದು ನೋಡ್ತಾರೆ, ಎಲ್ಲ ನೋಡ್ತಾರೆ. ನಮ್ಮ ಫಾರ್ ದಟ್ ಮ್ಯಾಟರ್ ಗಿರಿಜಾ ಲೋಕೇಶ್ ಇರ್ತಾರಲ್ಲ, ಅವ್ರು ಒಂದು ವಿಧದಲ್ಲಿ ನನ್ನ ತಂಗಿ ಆಗಬೇಕು. ಅವರು ಫಾದರ್ ಇನ್ ಲಾ ಮತ್ತು ಮೈ ಫಾದರ್ ಇನ್ ಲಾ ಅವರಿಬ್ಬರು ಅಕ್ಕ ತಂಗಿಯರನ್ನ ಮದುವೆ ಮಾಡಿಕೊಂಡ್ರು. ಸೊ ಶೀಸ್ ಇನ್ ಅ ವೇ ಶೀಸ್ ರಿಲೇಟೆಡ್ ಟು ಮೀ. ಮೊದಲಿಂದಾನೂ ನಮ್ಮ ಪರಿಚಯ ಇತ್ತು. ನಾವು ಹೈಸ್ಕೂಲಲ್ಲಿ ಓದ್ತಿದ್ದಾಗ ಅವರು ಓದ್ತಿದ್ರಂತೆ. ಅವರೇ ಹೇಳಿದ್ರು, ನೀವು ಭರತನಾಟ್ಯ ಮಾಡಿಬಿಟ್ಟು ಹೋದ್ಮೇಲೆ ನಾನು ಬಂದು ಒಂದು ಕಥಕ್ ಡಾನ್ಸ್ ಮಾಡಿದೆ, ನೀವು ನನಗೆ ಒಂದು 30 ರೂಪಾಯಿ ಕೊಟ್ರಿ ಅಂತ. ಅಯ್ಯೋ ಹೌದಾ, ನನಗೆ ಜ್ಞಾಪಕ ಇಲ್ಲ. ಹೌದು, ನೀವು 30 ರೂಪಾಯಿ ತಂದು ನನಗೆ ಕೊಟ್ರಿ ನೀವು ಅಂದರೆ. ಅದು ವೆರಿ ವೆರಿ ಡೌನ್ ಟು ಅರ್ತ್ ಪರ್ಸನ್ ನಾವು ಗಿರಿಜಾ ಲೋಕೇಶ್. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ಒಬ್ಬರು ತಪ್ಪಾಗಿ ನನಗೆ ಕ್ಯಾನ್ಸರಲ್ಲಿ ನೆರಳ್ತಾ ಇದ್ದಾಳೆ ಅಂತಲ್ಲ ಏನೋದೋ ಕೊಟ್ಬಿಟ್ಟು ಜನಗಳೆಲ್ಲ ದೇವ್ರು ವರಿಡ್. ಅಯ್ಯೋ ಇವಾಗ ಹೇಗಿದ್ದೀನಿ? ನಾನು ಯಾವಾಗಲೂ ಹಾಗೆ ಚೆನ್ನಾಗೇ ಇದ್ದೀನಲ್ಲ, ಯಾಕೆಂದ್ರೆ ಇಲ್ಲ ಕೂಡ ಇದೇ ತರದ ಒಂದು ಆರ್ಟಿಕಲ್ ಏನೋ ಬರ್ದಿದ್ರು ಅಂತ ಕೇಳ್ತೀನಿ. ಅವ್ರಿಗೂ ಕೂಡ ಇದೇ ತರದ ಏನೋ ಪ್ರಾಬ್ಲಮ್ ಇಂದ ಆರ್ಟಿಕಲ್ ಬರ್ದಿದ್ರು. ಇಲ್ಲ ಅವರು ಇದು ಹಿಂಗೆ ಕೂತ್ಕೊಳ್ಳೋಕೆ ಹೋದಾಗ ಸ್ವಲ್ಪ ಮುಂದೆ ಕೂತ್ಬಿಟ್ರು. ಇದು ಮಲ್ಟಿಪಲ್ ಫ್ರ್ಯಾಕ್ಚರ್ ಆಯಿತು. ಸೊ ಹಿ ವಾಸ್ ಅಡ್ಮಿಟೆಡ್ ಇನ್ ಸಾಗರ್ ಹಾಸ್ಪಿಟಲ್. ಎಲ್ಲ ಸರಿಯಾಗಿದೆ ಅಂತೆಲ್ಲ ಹೇಳಿದ್ರು. ಆಮೇಲೆ ನೋಡಿದರೆ ಕಿಡ್ನಿ ಹರ್ಟ್ ಆಗೋಯ್ತು. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ. ಸೊ 1 by 1 ಆಲ್ ಇದು ಹೋಗೋಲ್ಲ, ಕೆಲಸ ಮಾಡೋಲ್ಲ ಅನ್ನೋ ಥರ ಏನೋ ಮಾತಾಡ್ತಾಯಿದ್ರು. ನಮ್ಮ ಬಗ್ಗೆ, ನಮ್ಮ ಯಜಮಾನ್ರ ಬಗ್ಗೆ ಮಾತಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಅವರು ಅಲ್ಲಿ ಮಲಗಿ ನಾನು ಎಲ್ಲರಿಗೂ ಹೇಳಿಬಿಟ್ಟಿದ್ದೆವು. ಔಟ್ಸೈಡಲ್ಲಿರೋರು ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಫೋನ್ ಮಾಡಿ ಕರೆಸ್ಬಿಟ್ಟೆ ಇದಕ್ಕೆ. ಎಲ್ಲರೂ ಬಂದರೆ ಎಲ್ಲರ ಜೊತೆನೂ ತುಂಬ ಚೆನ್ನಾಗಿ ಮಾತಾಡ್ಕೊಂಡೇ ಇದ್ದರು. 3 days ಇದ್ದರು ಅಷ್ಟೇ. ಆಮೇಲೆ ನನ್ನ ಮನೆಗೆ ಕಳಿಸ್ಬಿಟ್ರು, ನೀವು ಹೋಗಿ ಮನೆಗೆ ಅಂತ. ನಮ್ಮ ಯಜಮಾನ್ರು ಹೇಳಿದ್ರು, ಪ್ರೀವಿಯಸ್ ಇಯರ್ ನಾವು ಇಲ್ಲೇ ಬಂದು ಎಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ತೊಗೊಂಡು ಬಾ ಅಂತ ಹೇಳಿದರು. ನಾನು ಇಲ್ಲಿ ಬಂದು ಹೊರಡೋಕ್ಕೆ ಮುಂಚೆ 4 ಗಂಟೆಗೆ ನನಗೆ ಫೋನ್ ಬಂತು, ಗೆಟ್ ರೆಡಿ ಅಂತ. ಹೋಗೋ ಹೊತ್ತಿಗೆ ಅವರಿಗೆ ಈ ಥರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.